ಇದ್ದೀನಿ. ಸೊ ನಾನು ಮತ್ತು ನನ್ನ MBA ಫ್ರೆಂಡ್ಸ್ ಒಂದು ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದು ಒಂದು ಸ್ವಲ್ಪ ಲೇಕ್ ಥರ ಪ್ಲೇಸು, ಹಾಗೆ ಅಲ್ಲಿ ಫಿಶ್ ಕೂಡ ಸಿಗುತ್ತಂತೆ ತಿನ್ನೋಕ್ಕೆ. ಸೊ ನನಗೆ ಫಿಶ್ ಅಂದರೆ ತುಂಬ ಇಷ್ಟ. ಸೊ ಅಲ್ಲಿಗೆ ಹೋಗಿ ಫಿಶನ್ನ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಒಂದು 1 hour ಪ್ಲಸ್ ಆಗುತ್ತೆ ಅಂತ ಹೇಳಿದ್ರು. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ. ಅದನ್ನ ಸಪ್ರೇಟ್ ಸ್ಟೋರ್ ಮಾಡಿ ಮತ್ತೆ ಸೊ ಯಾವುದೋ ಲೇಕ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ, ಅದು ಆವತಿ ಲೇಕ್ ಅಂದ್ಬಿಟ್ಟು ಇಲ್ಲೇ ದೇವನಹಳ್ಳಿ ರೋಡ್ ಹತ್ರ ಇರೋದು. ಸೊ ಇಲ್ಲಿಂದ ಒಂದು 1 hour ಆಗುತ್ತೆ ಅಂತ ಅನ್ಕೊಂಡು ಹೊರಟ್ವಿ. ಬಟ್ 1 hour ಅಲ್ಲ, 2 hour 2 hour ಆಗುತ್ತೆ. ಸೊ ನನ್ನ ಫ್ರೆಂಡು ಆಲ್ರೆಡಿ ಏನೂ ತಿಂದಿಲ್ಲ ಅಂದ್ಬಿಟ್ಟು ಮಧ್ಯ ರೋಡಲ್ಲಿ ಟ್ರಾಫಿಕಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಗ್ರಿಲ್ ತಗೊಬರ್ತೀನಿ ಅಂತ ಹೋಗಿದ್ದಾನೆ. ಸೊ ಅವನಿಗೆ ವೆಯ್ಟ್ ಮಾಡ್ಕೊಂಡು ಕಾಯ್ತಾ ಕೂತ್ಕೊಂಡಿದ್ದೀವಿ. ಅವ್ನು ಬಂದ ತಕ್ಷಣ ಹೊರಟ್ಬಿಡೋದೆ. ಗೈಸ್, ನಾನು ಹೇಳಿದ್ದು ಗ್ರಿಲ್ ಇಲ್ಲಿ ಬಂತು ನೋಡಿ, ತಗೊಂಬಂದ ನಮ್ಮ ಹುಡುಗನಲ್ಲಿ. ಮೂನಾದೇನೋ ಸ್ವೀಟು, ಆಮೇಲೆ ಗ್ರಿಲ್ಲು ಎಲ್ಲ ಎತ್ಕೊಂಬಂದಿದ್ದಾನೆ. ನಾನು ಅಲ್ಲಿ ಹೋಗಿ ಫಿಶ್ ತಿನ್ನಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ರೆ ಇವನು ನನ್ನ ಪ್ಲ್ಯಾನ್ನೆಲ್ಲ ಹಾಳು ಮಾಡಿ ಗ್ರಿಲ್ ಎತ್ಕೊಂಬಂದಿದ್ದಾನೆ. ಹಾಫ್ ರೋಡ್ ತನಕ ಹೋಗ್ಬಿಟ್ಟು ಗ್ರಿಲ್ ತಿಂತೀವಿ. ಗ್ರಿಲ್ ತಿಂದಾದ್ಮೇಲೆ ಫಿಶ್ ತಿಂತೀವಿ. ಫಿಶ್ ಇದ್ರೆ ಟ್ರಾಫಿಕಲ್ಲಿ ಸಾಯ್ತಾ ಇದ್ದೀವಿ. ಮುಂದೆನೇ ಹೋಗ್ತಿಲ್ಲ, ಮನೆಯಿಂದ ಇನ್ನೂ 1 kilometer ದೂರನೂ ಬಂದಿಲ್ಲ. ವೆರಿ ಬ್ಯಾಡ್ ಗೈಸ್. ಸಡನ್ನಾಗಿ ಮಳೆ ಬರೋ ಥರ ಆಯಿತು. ನಮ್ಮ ಮೋನ ಅವನ ಆಫೀಸ್ ತೋರಿಸ್ತಾ ಇದ್ದಾನೆ. ಏನಿದು? ಪ್ರೆಸ್ಟೀಜ್ ಟೆಕ್ನೋಪಾಲಿಸ್ ಅಂತೆ, ಕೋರ್ಮಂಗ್ಲ. ನಮ್ಮ ಆಫೀಸು ಇಲ್ಲೇ ಹತ್ತಿರ ಇರೋದು. ಆದರೆ ಯಾವತ್ತೂ ಮೀಟ್ ಆಗಿಲ್ಲ, ಬಿಕಾಸ್ ಅವನಿಗೆ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಇದೆ. ಸ್ಟೇಡಿಯಂ ಅವ್ರು ಅವತ್ತು ಫೆಸಿಲಿಟಿ, ಇವನು RCB ಅವನು ಎಲ್ರಿಗೂ ವೆಲ್ಕಮ್ ಹೇಳ್ತಾನೆ. ಸ್ಟೇಟ್ ಗೌರ್ಮೆಂಟ್ ಅವ್ರು ಇಲ್ಲ ಅಂತಾರೆ. ಅದಕ್ಕೊಂದು ಅವರು ಒಂದು ಕರೆಕ್ಟ್ ಆಗಿ ಇದು ಮಾಡಿಲ್ಲ ಅವರು. ಅದೇ ಪ್ರಾಬ್ಲಮ್. ಕಿತ್ತಾಡ್ತಿದ್ದಾರೆ ಗೈಸ್. ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇದ್ದೀವಿ. ಸೊ ಅದಕ್ಕೆ ಅದಲ್ಲಿ ಇದಿಲ್ಲಿ ಅನ್ಕೊಂಡು ಮಾತಾಡ್ಕೊಂಡು ಜೀವ ತಿಂತಿದ್ದಾರೆ. ನಾನೇನಾದರೂ ಮಾಡಿ ನಮ್ಮ RCB ಗೆದ್ದಿದೆಯಲ್ಲ ಅಷ್ಟು ಸಾಕು ಅನ್ಕೊಂಡು ಸುಮ್ಮನೆ ಇದ್ದೀನಿ. ಅಯ್ಯೋ ಕತೆ. ಕಿತ್ತಾಡಿ ಇನ್ನೂ ಸ್ವಲ್ಪ ಕಿತ್ತಾಡಿ. ನಾವಂತೂ RCB ಫ್ಯಾನು. ಯಾರು ಏನಾದರೂ ಹೇಳಿದ್ರು ನಮಗೇನು ಪ್ರಾಬ್ಲಮ್ಮೇ ಆಗಲ್ಲ. ಆರಾಮಾಗಿರ್ತೀವಿ ನಾವು. ಹೆಂಗಿದ್ರು IPL ಗೆದ್ದಿದ್ದೀವಿ. ಯಪ್ಪ ಹೆಂಗಿದೆ ನೋಡಿ ಬೆಂಗಳೂರು ಟ್ರಾಫಿಕ್ಕು. ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆನೂ ಬರೀ ಟ್ರಾಫಿಕ್ಕೇ ಕಾಣಿಸ್ತಿದೆ. ಯಾಕೋ ನಾವು ಹೋಗಿ ಮುಟ್ಟೋದು ಡೌಟೇ. ಗೈಸ್, ನಾವು 1.5 ಗಂಟೆ ಆದರೂ ಇನ್ನೂ ಮುಟ್ಟಿಲ್ಲ. ಬೆಂಗಳೂರು ಟ್ರಾಫಿಕ್ ನಮ್ಮನ್ನ ಯಾವ ಲೆವೆಲಿಗೆ ಟಾರ್ಚರ್ ಕೊಡ್ತಾ ಇದೆ ಅಂದರೆ, ನಾವು ಇನ್ನೂ 1 hour ಹೋಗ್ಬೇಕಂತೆ. ಆಲ್ರೆಡಿ 1.5 hour ಆಗೋಯ್ತು. ಇನ್ನೂ 1 hour ಹೋಗಬೇಕು. ಇನ್ನೂ ಮುಟ್ಟಿಲ್ಲ ನಾವು. ಇನ್ನೂ ಮೇನ್ ಏರ್ಪೋರ್ಟ್ ರೋಡ್ ಕೂಡ ಟಚ್ ಆಗಿಲ್ಲ. ನಾವು ಇನ್ನೂ ಇಲ್ಲೇ ಇದ್ದೀವಿ, ಮೈಸೂರು ಪ್ಯಾಲೇಸ್ ಗ್ರೌಂಡ್ ಹತ್ರ. ಪ್ಯಾಲೇಸ್ ಗ್ರೌಂಡ್ ಹತ್ರ ಇದ್ದೀವಿ. ನನ್ನ ಪ್ರಕಾರ ನಾವು ಅಲ್ಲಿ ಹೋಗೋಷ್ಟರೊಳಗೆ ಕ್ಲೋಸ್ ಆಗುತ್ತೆ ಅನಿಸುತ್ತೆ. ಆಮೇಲೆ ನಾನು ನಿಮಗೇನು ವಿಡಿಯೋ ಅಲ್ಲಿ ನಾವೆಲ್ಲಿ ಹೋಗಿದ್ವಿ ಏನು ಮಾಡಿದ್ವಿ ಅಂತ ಏನು ತೋರ್ಸೋಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ಕತ್ಲಾಗ್ಬಿಟ್ಟಿರುತ್ತೆ. ನೋಡೋಣ, ಇನ್ ಕೇಸ್ ಏನಾದರೂ ಕಾಣಿಸಿದ್ರೆ ಕ್ಲಿಪ್ಸ್ನ ಹಾಕ್ತೀನಿ. ನನ್ನ ಪ್ರಕಾರ ಇರೋದು ಡೌಟೇ. ನನ್ನ ಫಿಶ್ ತಿನ್ನೋ ಆಸೆ ಎಲ್ಲ ಹೋಗೇನೆ. ಇವರಿಬ್ಬರಂತೂ ಬೆಂಗಳೂರಲ್ಲಿ ಸೈಟ್ ತಗೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಬರೋ ಸೈಟ್ಗಳ ಬೆಲೆ ಎಲ್ಲ ಮಾತಾಡಿಕೊಂಡು ತಲೆ ತಿಂದಾಕ್ಬಿಟ್ರು. ನನಗೆ ತಲೆ ಸಖತ್ತಾಗಿ ನೋವ್ತಾ ಇತ್ತು. ನಾನು ಗೊತ್ತಲ್ಲ, ಮಾತಾಡ್ಕೊಳ್ಳಿ ಅಂದ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡು ನನ್ನಷ್ಟಕ್ಕೆ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ಹಂಗೋ ಹಿಂಗೋ ಕಷ್ಟಪಟ್ಕೊಂಡು ಅಂತೂ ಟೋಲ್ ರೀಚ್ ಆದ್ವಿ. ಟೋಲ್ ದುಡ್ಡು ಕಟ್ಬಿಟ್ಟು ಹಂಗೆ ಹೊರಟ್ವಿ. ಸಣ್ಣಕ್ಕೆ ಮಳೆ ಬರೋ ಥರ ಅನಿಸ್ತು. ಅಷ್ಟರಲ್ಲಿ ಗೊತ್ತಲ್ಲ, ದೇವನಹಳ್ಳಿ ರೀಚ್ ಆಗ್ತಾ ಇದ್ದೀವಿ ಅಂದರೆ ನಮಗೆ ಕಾಣೋದೇನು ಹೇಳಿ, ಫ್ಲೈಟು. ಇಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈಶಾ ಫೌಂಡೇಶನ್ ಹೋಗೋದು ನೋಡೋಣ ಏನಾಗುತ್ತೆ. 10 ಗಂಟೆ ತನಕ ಇರುತ್ತಲ್ಲ.
ಅಲ್ಲಿ 7:30 ಏನೋ ಲೇಸರ್ ಶೋ ಇರುತ್ತೋ. ಗೈಸ್ ಇದು ನಾವು ಅನ್ಕೊಂಡಿದ್ದು ಯಾವ್ದೋ ಲೇಕ್ಗೆ ಹೋಗ್ಬೇಕು ಅನ್ಕೊಂಡು, ಬಟ್ ಇದು ಯಾವ್ದೋ ಕಾಡೊಳಗಿನ ಟ್ರಿಪ್ ತರ ಆಗ್ತಿದೆ ಅಂತ ನನ್ನ ಭಾವನೆ. ಏನಂತೀರಾ ಬಾಯ್ಸ್? ಫೈನಲಿ ಕಷ್ಟಪಟ್ಟು 3-4 ಅವರು ಖರ್ಚು ಮಾಡಿ ವೇಸ್ಟ್ ಮಾಡಿ ಇಷ್ಟು ದೂರ ಬಂದರೆ ಇಲ್ಲಿ ಏನು ಕಾಣಿಸ್ತಾ ಇಲ್ಲ. ಲೇಕ್ ಎಲ್ಲ ಕ್ಲೋಸ್ ಆದಂಗಿದೆ. ಒಂದು ಹನುಮಾನ್ ಟೆಂಪಲ್ ಇದೆ, ಸೊ ಅದೊಂದು ನೋಡ್ಬೋದು ಅನಿಸುತ್ತೆ. ಅದು ಬಿಟ್ಟರೆ ಲೇಕ್ ಕತ್ಲೆಯಲ್ಲಿ ನೋಡ್ಬೇಕಷ್ಟೇ, ಇನ್ನೇನೂ ಇಲ್ಲ. ಇದೇ ನೋಡಿ ನಾನು ಹೇಳಿದ್ದು ಹನುಮಾನ್ ಗುಡಿ, ಚಿಕ್ಕದಾಗಿ ಅಲ್ಲೇ ಲೇಕ್ ಸೈಡಲ್ಲಿದೆ. ಸೊ ಮಾರ್ನಿಂಗ್ ಅಂದರೆ ಡೇ ಟೈಮಲ್ಲಿ ಸಖತ್ತಾಗಿ ಕಾಣಿಸ್ಬಹುದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೆಳಕಿರುತ್ತೆ ಅಲ್ವಾ, ಲೇಕ್ ಆಗಿರ್ಬೋದು, ಅದ್ರ ಹಿಂದ್ಗಡೆ ಇರೋ ಬ್ಯಾಕ್ಗ್ರೌಂಡ್ ಅಂದರೆ ಆ ಬೆಟ್ಟ ಗುಡ್ಡಗಳು ಅದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗ ನೈಟ್ ಆಗಿರೋದ್ರಿಂದ ಏನೂ ಕಾಣಿಸ್ತಿಲ್ಲ. ಇಷ್ಟು ಕಾಣಿಸಿರೋದೇ ದೊಡ್ಡ ವಿಷಯ ನಮಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಹೇಳ್ದಂಗೆ ಫಿಶ್ ಅಂತೂ ಇತ್ತು, ಏನೂ ಇಲ್ಲ ಅಂದರೆ ಯಾಕೋ ಬೇಡ ಅಂತ ಅನಿಸ್ತು. ಆದರೂ ಅಷ್ಟು ದೂರ ಬಂದಿದ್ದು ಏನೂ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಕೊಂಡು ಫಿಶ್ ಆರ್ಡರ್ ಮಾಡಿಕೊಂಡು ಫಿಶ್ ತಿಂದೆ. ಸ್ವಲ್ಪ ಭಯ ಆಯಿತು, ಆಯಿಲೆಲ್ಲ ಅಲರ್ಜಿ ಆಗಿಬಿಟ್ರೆ ಏನು ಮಾಡೋದಪ್ಪ ಅಂತ. ಏನನ್ನ ಆಗಲಿ ಸಾಯಲಿ ಅಂದ್ಕೊಂಡು ಆರ್ಡರ್ ಮಾಡಿಕೊಂಡು ತಿಂತಾಯಿದ್ವಿ. ಅಷ್ಟರಲ್ಲಿ ಈ ಕ್ಯೂಟಿ ಪೈ ನೋಡಿ ಅಲ್ಲೇ ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೂ ಸ್ವಲ್ಪ ಚಿಕನ್ ಎಲ್ಲ ತೊಗೊಂಡೋಗಿದ್ವಲ್ಲ ಅದೆಲ್ಲ ಹಾಕಿದ್ವಿ. ಹೆಂಗೋ ಹಾಗೆ ತಿಪ್ಪುರ್ಲಾಗ ಹಾಕ್ಕೊಂಡು ಅಲ್ಲೇ ರೋಡ್ ಸೈಡಲ್ಲಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ಅಲ್ಲೇ ಒಂದು ನೈಟ್ ವ್ಯೂ ಹಿಂಗೆ ಸುಮ್ಮನೆ ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ. ಅದರದ್ದೊಂದು ಕ್ಲಿಪ್ ತೊಗೊಂಡು ಫೈನಲಿ ಮನೆಗೆ ಬಂದು ಮುಟ್ವಿ. ಓಕೆ ಬಾಯ್.